ಇವತ್ತು ಕನ್ನಡ ಜಾಗೃತಿ ವೇದಿಕೆಯಿಂದ ಒಂದು ಖಾಲಿ ಕೊಡ ಮೆರವಣಿಗೆ ಚಳವಳಿ ಮತ್ತು ರಸ್ತೆ ತಡೆ ಚಳವಳಿಯನ್ನ ಹಮ್ಮಿಕೊಂಡಿದ್ದೀವಿ. ಕಾರಣ ಇಷ್ಟೇ, ಕಳೆದ 2 ದಶಕಗಳಿಂದ ಬೆಂಗಳೂರು ನಗರ ಮತ್ತು ರಾಮನಗರ ಜಿಲ್ಲೆಗಳಿಗೆ ಕುಡಿಯೋದಕ್ಕೆ ನೀರು ಬೇಕು ಅಂತೇಳಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಆದ್ರೆ ತಮಿಳುನಾಡು ಸರ್ಕಾರ, ಅದು ಯಾರೇ ಆಗಿರ್ಬೋದು, ಈ ಹಿಂದೆ ಇದ್ದಂತಹ ಮುಖ್ಯಮಂತ್ರಿಗಳು, ಈ ಹಿಂದೆ ಇದ್ದಂತವರು ಮುಖ್ಯಮಂತ್ರಿಗಳು ಸಹ ಕುಡಿಯೋ ನೀರಿನ ಯೋಜನೆಗೆ ಅಡ್ಡಗಾಲ ಹಾಕೊಂಡೇ ಬರೆದಿದ್ದಾರೆ. ನಮಗೆ ಈ ಹಿಂದೆ ತಮಿಳುನಾಡು ಸರ್ಕಾರ ಒಗನೇಕಲ್ಲಲ್ಲಿ ಅಣೆಕಟ್ಟನ್ನ ಕಟ್ಟಬೇಕು ಅಂತೇಳಿ ಪ್ರಾರಂಭ ಮಾಡಿದ್ರು. ಅವತ್ತು ಕೂಡ ಕನ್ನಡ ಜಾಗೃತಿ ವೇದಿಕೆ ಮತ್ತೆ ಅಖಂಡ ಕನ್ನಡಿಗರು ಅದನ್ನ ವಿರೋಧ ಮಾಡಿದ್ರು. ಆ ವಿರೋಧದ ನಡುವೆಯೂ ಕೂಡ ಕುಡಿಯೋ ನೀರಿಗಾಗಿ ನಾವು ಒಂದು ಚೆಕ್ ಡ್ಯಾಮ್ ಅನ್ನ ಕಟ್ಕೊಳ್ತೀವಿ ಅಂತ ಹೇಳಿ ಜಪಾನ್ ಕಂಪನಿಯಿಂದ ಸುಮಾರು 3,000 ಕೋಟಿ ರೂಪಾಯಿಗಳನ್ನ ತಂದು ಕರ್ನಾಟಕ ಮತ್ತು ತಮಿಳುನಾಡು ಭಾಗದ, ಅಂದ್ರೆ ವಿವಾದಿತ ಸ್ಥಳ ಅದು ಕರ್ನಾಟಕಕ್ಕೆ ಸೇರಿರ್ತಕ್ಕಂಥ ಇವತ್ತು ಅಣೆಕಟ್ಟು ಕಟ್ಟಿದ್ದಾರೆ ಒಗನೇಕಲ್ಲಲ್ಲಿ, ಅದು ಕರ್ನಾಟಕದ ಜಾಗ. ಆ ವಿವಾದಿತ ಕರ್ನಾಟಕ ಪ್ರದೇಶದಲ್ಲಿ ನೀವು ಅಣೆಕಟ್ಟನ್ನ ಕಟ್ಟಿ ಇವತ್ತು ಕೃಷ್ಣಗಿರಿ ಜಿಲ್ಲೆ ಮತ್ತು ಧರ್ಮಪುರಿ ಜಿಲ್ಲೆಗಳಿಗೆ ಕುಡಿಯೋದಕ್ಕೆ ನೀರನ್ನ ಕೊಡ್ತಾ ಇದ್ದೀರಿ. ನಾವು ಇವತ್ತು ಕೂಡ ಅದನ್ನೇ ನಾವು ಕೇಳ್ತಾ ಇದ್ದೀವಿ. ನೀವು ಅವತ್ತು ಕುಡಿಯೋದಕ್ಕೆ ನೀರನ್ನ ತೆಗೆದುಕೊಂಡ್ರಿ. ನಾವು ಇವತ್ತು ಬೆಂಗಳೂರು ನಗರ ಮತ್ತೆ ಗ್ರಾಮಾಂತರ ಜಿಲ್ಲೆಗಳಿಗೆ ಮತ್ತು ರಾಮನಗರ ಜಿಲ್ಲೆಗೆ ಕುಡಿಯೋದಕ್ಕೆ ನೀರು ಬೇಕು ಅಂತೇಳಿ ನಾವು ಕೇಳ್ತಾ ಇದ್ದೀವಿ. ಅಣೆಕಟ್ಟನ್ನು ಒಂದು ಚೆಕ್ ಡ್ಯಾಮ್ ಅನ್ನು ಕಟ್ಕೊಳ್ತೀವಿ ಅಂತೇಳಿ ನಾವು ಕೇಳ್ತಾ ಇದ್ದೀವಿ. ಈಗಾಗಲೇ ಅದಕ್ಕೆ ಕಾವೇರಿ ನ್ಯಾಯಾಧಿಕರಣ ಕೂಡ ಅದಕ್ಕೆ ಒಪ್ಪಿಗೆ ಕೊಟ್ಟಿದೆ, ಸುಪ್ರೀಂ ಕೋರ್ಟ್ ಕೂಡ ಒಪ್ಪಿಗೆ ಕೊಟ್ಟಿದೆ. ಆದ್ರೆ ತಮಿಳುನಾಡು ಸರ್ಕಾರ ಈಗ ಹೊಸದಾಗಿ ಬಂದಿರತಕ್ಕಂತ ಸಿಎಂ ಜೋಸೆಫ್ ವಿಜಯ್ ಅವರು ಅದನ್ನು ವಿರೋಧ ಮಾಡ್ತಿದ್ದಾರೆ. ಆಮೇಲೆ ತಮಿಳುನಾಡು ಕಾಂಗ್ರೆಸ್ನ ಅಧ್ಯಕ್ಷರಾದಂತವರು ಒಂದು ಇಟ್ಟಿಗೆಯನ್ನ ಕೂಡ ನಾವು ಅಲ್ಲಿ ಕಟ್ಟೋದಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಿದ್ದಾರೆ. ನಾವು ಏನಾದ್ರೂ ಒಗನೇಕಲ್ಲಲ್ಲಿ ಚೆಕ್ ಡ್ಯಾಮ್ ಕಟ್ಕೊಳ್ಳುವಾಗ ನಾವು ಈ ರೀತಿಯಾದಂತಹ ಹೇಳಿಕೆಗಳನ್ನ ಕೊಟ್ಟಿದ್ವ? ನಾವು ಇದು ಮಾನವ ಸಂಕುಲ ಕುಡಿಯೋ ನೀರಿನ ಮೇಲೆ, ಅಂದ್ರೆ ನೈಸರ್ಗಿಕವಾಗಿ ಬರತಕ್ಕಂಥದ್ದನ್ನ ಇಬ್ರು ಕೂಡ ಸಮಾನವಾಗಿ ಹಂಚ್ಕೊಳ್ತಕ್ಕಂಥ ಒಂದು ಜವಾಬ್ದಾರಿ. ಆದ್ರೆ ಇದನ್ನ ನೀವು ಮಾತ್ರ ನಿಮ್ಗೆ ಬೇಕಾದಷ್ಟು ನೀರು ಬೇಕು ಬಿಡಬೇಕು, ನಮ್ಗೆ ನೀರಿಲ್ಲ ಅಂದ್ರೆ ನಿಮಗೆ ನೀರು ಬಿಡಬೇಕು. ಇವತ್ತು ನಮಗೆ ಮುಂಗಾರು ಮಳೆ ಕೈ ಕೊಟ್ಟಿದೆ. ಮುಂಗಾರು ಮಳೆ ಕೈ ಕೊಟ್ಟಿರೋದ್ರಿಂದ ನಮಗೆ ಇರತಕ್ಕಂತ ಕಾವೇರಿ ಕೊಳ್ಳದ 4 ಡ್ಯಾಮ್ಗಳು ಕೂಡ, ಅಣೆಕಟ್ಟುಗಳು ಕೂಡ ಬರಿದಾಗಿದೆ. ನೀರಿಲ್ಲ, ನಮಗೆ ನೀರಿಲ್ಲ ಅಂದ್ರೆ ಅದರಲ್ಲೂ ಕೂಡ ನಿಮ್ಗೆ ನೀರು ಬೇಕೇ ಬೇಕು ಅಂತೇಳಿ ಮತ್ತೆ ಸುಪ್ರೀಂ ಕೋರ್ಟ್ಗೆ ಹೋಗಿ ಅರ್ಜಿ ಕೊಟ್ಟಿದ್ರಿ. ಕೇಂದ್ರ ಸರ್ಕಾರ ಕೂಡ ಮನವಿಯನ್ನು ಮಾಡ್ಕೊಂಡಿದ್ದೀರಿ. ನೀರಿಲ್ಲ ಅಂದಾಗ ನಾವು ಎಲ್ಲಿ ಬಿಡೋದು? ಕಳೆದ ವರ್ಷ ಅದ್ರ ಹಿಂದಿನ ವರ್ಷ ಸುಮಾರು 1,000 TMC ನೀರು ಕರ್ನಾಟಕದಿಂದ ಹೋಗಿದೆ. ನೀವು ಅದನ್ನ ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಳದೆ ಸಮುದ್ರಕ್ಕೆ ಬಿಟ್ಟಿದ್ದೀರಿ. ಅದೆಲ್ಲ ಕೂಡ ದಾಖಲೆಗಳಲ್ಲಿದೆ. ಆದರೆ ನಮಗೆ ಇವತ್ತು ಬೇಕಾಗಿರ್ತಕ್ಕಂಥದ್ದು ಕುಡಿಯೋದಕ್ಕೆ, ಇವತ್ತು ಬೆಂಗಳೂರು ಅತಿ ವೇಗವಾಗಿ, ಏಷ್ಯಾ ಖಂಡದಲ್ಲಿ ಅತಿ ವೇಗವಾಗಿ ಬೆಳೀತಾ ಇರ್ತಕ್ಕಂಥ ಬೆಂಗಳೂರು ನಗರಕ್ಕೆ, ಬೆಂಗಳೂರು ಜನಕ್ಕೆ ಕುಡಿಯೋದಕ್ಕೆ ನೀರು ಬೇಕು. ಈಗಾಗಲೇ ಗ್ರೇಟರ್ ಬೆಂಗಳೂರು ಅಂತೇಳಿ ಸುಮಾರು ದೊಡ್ಡ ಮಟ್ಟದಲ್ಲಿ ಬೆಂಗಳೂರು ವಿಸ್ತಾರವಾಗಿ ವೇಗವಾಗಿ ಬೆಳೀತಾ ಇದೆ. ಈಗ ಇನ್ನೊಂದು ಏನು ಬಿಡದಿ ಟೌನ್ಶಿಪ್ ಅಂತೇಳಿ 10,000 ಎಕರೆನಲ್ಲೂ ಕೂಡ ಬೆಂಗಳೂರು ನಗರ ಬೆಳೀತಾ ಇದೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತೇಳಿ ಇನ್ನೊಂದು ಜಿಲ್ಲೆ ರಾಮನಗರ ಜಿಲ್ಲೆ ಆಗಿದೆ. ಹೀಗಾಗಿ ನಮಗೆ ಮುಂದಿನ 10 ವರ್ಷಗಳಲ್ಲಿ ನಾವೇನಾದ್ರೂ ನೀರನ್ನ ಶೇಖರಣೆ ಮಾಡ್ಕೊಳ್ಳಕ್ ಆಗಿಲ್ಲ ಅಂತ ಹೇಳಿದ್ರೆ ನೀರು ಕೊಡೋದಕ್ಕೆ, ಸಾಮಾನ್ಯ ಜನರಿಗೆ ನೀರು ಕೊಡೋದಕ್ಕೆ ಕಷ್ಟ ಆಗುತ್ತೆ. ನೀರಿನ ಹಾಹಾಕಾರ ಜಾಸ್ತಿ ಆಗುತ್ತೆ. ಆಮೇಲೆ ತಮಿಳುನಾಡು ಸಿಎಂ ಮುಖ್ಯಮಂತ್ರಿಗಳೇ ಜೋಸೆಫ್ ವಿಜಯ್ ಅವರೇ ಬೆಂಗಳೂರು ನಗರದಲ್ಲೇ ನಿಮ್ಮ ತಮಿಳರು ಕೂಡ ನೀರು ಕುಡಿತಿದ್ದಾರೆ. ಬೆಂಗಳೂರಲ್ಲಿ ಎಲ್ಲಾ ರೀತಿಯಾದಂತಹ ವ್ಯಾಪಾರಗಳನ್ನ ಮಾಡ್ತಿದ್ದಾರೆ ಮತ್ತು ಸಾಮಾನ್ಯ ಜನ, ಬಡ ಜನ ಎಲ್ಲ ತಮಿಳರು ಕೂಡ ವಾಸ ಮಾಡ್ತಿದ್ದಾರೆ. ಕಾವೇರಿ ನೀರನ್ನ ಕುಡಿತಿದ್ದಾರೆ. ಅವ್ರ ಪರವಾಗಿ ಕೂಡ ನಾವು ಮಾತಾಡ್ತಾ ಇದೀವಿ. ಸ್ವಲ್ಪ ಮಾನವೀಯತೆ ದೃಷ್ಟಿಯಿಂದ ದಯವಿಟ್ಟು ನೀವು ಕರ್ನಾಟಕ ಸರ್ಕಾರ ಮೇಕೆದಾಟು ಅಣೆಕಟ್ಟೆ ಕಟ್ಟೋದಕ್ಕೆ ಅವಕಾಶ ಮಾಡಿಕೊಡಿ. ನೀವು ಮೊನ್ನೆ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳಾದಂತಹ ಡಿ.ಕೆ. ಶಿವಕುಮಾರ್ ಅವರು ನಿಮಗೆ ಪತ್ರ ಬರೆದಿದ್ದಾರೆ. ಆಗಸ್ಟ್ 3ನೇ ತಾರೀಕು ಭೇಟಿ ಮಾಡೋದಕ್ಕೆ ನಿಮಗೆ ಸಮಯ ಕೇಳಿದ್ದಾರೆ. ನೀವು ಬೆಂಗಳೂರಿಗೆ ಬಂದು ಮಾತಾಡಬೇಕು ಅಂತೇಳಿ ಏನೋ ನಿಮಗೆ ಅರ್ಜಿಯನ್ನು ಕೊಟ್ಟಿದ್ದಾರೆ. ದಯಮಾಡಿ ಬನ್ನಿ. ಆಗಸ್ಟ್ 3ನೇ ತಾರೀಕು ಬನ್ನಿ. ಕರ್ನಾಟಕದ ಮುಖ್ಯಮಂತ್ರಿ ಜೊತೆ ನೀವು ಕೂಡ ಮಾತನಾಡಿ ಇದನ್ನ ಸಮಾಧಾನವಾಗಿ ಈ ಸಮಸ್ಯೆನ ಬಗೆಹರಿಸಿ ಎರಡೂ ರಾಜ್ಯದ ಜನತೆಗೆ ಒಂದು ಒಳ್ಳೆ ಸಂದೇಶವನ್ನು ಕೊಡಿ. ಯಾಕೆ ಅಂತ ಹೇಳಿದ್ರೆ ಈ ಹಿಂದೆ
ಹೊಗನೇಕಲ್ಲಲ್ಲಿ ಅಣೆಕಟ್ಟು ಕಟ್ಟುವಂತ ಸಂದರ್ಭದಲ್ಲಿ ಅಂದಿನ ಮುಖ್ಯಮಂತ್ರಿಗಳಾಗಿದ್ದಂತಹ ಕರುಣಾನಿಧಿಯವರು ಅಂದಿನ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿದ್ದಂತಹ ಜೇಕ್ ಪಟೇಲ್ ಅವರ ಹತ್ರ ಬಂದು ಇಬ್ರು ಸೇರಿ ಮಾತನಾಡಿ ಆವತ್ತು ಅಲ್ಲಿ ಅಣೆಕಟ್ಟೆಯನ್ನ ನೀವು ಕಟ್ಕೊಂಡ್ರಿ. ಅದೇ ರೀತಿ ಇವತ್ತು ಮೇಕೆದಾಟು ಅಣೆಕಟ್ಟೆ ಕಟ್ಟೋದಕ್ಕೆ ನೀವು ಅವಕಾಶ ಕೊಡಿ, ನೀವು ವಿರೋಧ ಮಾಡಬೇಡಿ. ಇಲ್ಲಿ ಕೋಟ್ಯಾಂತರ ಜನ ಇವತ್ತು ಬೆಂಗಳೂರು ನಗರದಲ್ಲಿ 1,25,00,000 ಜನ ವಾಸ ಮಾಡ್ತಿದ್ದಾರೆ. ಆ ಜನಕ್ಕೆ ಕುಡಿಯೋದಕ್ಕೆ ನೀರ್ ಬೇಕಾಗಿದೆ. ಅದಕ್ಕೆ ಆಟಗಾಲು ಹಾಕಬಾರ್ದು ಅಂತೇಳಿ ನಾನು ಮನವಿಯನ್ನು ಮಾಡ್ತೇನೆ. ಹಾಗೇನಾದ್ರೂ ನಿಮ್ಮ ಮೊಂಡುವಾದವನ್ನ ಮುಂದುವರಿಸಿದ್ರೆ ಕನ್ನಡ ಜಾಗೃತಿ ವೇದಿಕೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಚಳವಳಿಯನ್ನ ಮಾಡ್ತದೆ ಅಂತೇಳಿ ಎಚ್ಚರಿಕೆಯನ್ನ ಕೊಟ್ಟಾರೆ. ಏನು ಈ ದಿನ ನಾವು ಕನ್ನಡ ಜಾಗೃತಿ ವೇದಿಕೆಯಿಂದ ಈ ಕುಡಿಯೋ ನೀರಿಗಾಗಿ ಹೋರಾಟ ಮಾಡುವಂತ ಪರಿಸ್ಥಿತಿ ಬಂದಿದೆ. ಇದು ನಮ್ಮೆಲ್ಲರ ವಿಷಾದನೀಯ ಪರಿಸ್ಥಿತಿ. ಇಡೀ ಬೆಂಗಳೂರು ನಗರದಲ್ಲಿ ಎಷ್ಟು ಜನ ಕುಡಿಯೋಕ್ ನೀರಿಲ್ಲ. ನಾವು ಡೈರೆಕ್ಟ್ ಆಗಿ ಇಲ್ಲಿ ಹೇಳ್ತಾ ಇರೋದು ಒಂದೇ ವಿಷಯ, ಸಿಎಂ ಜೋಸೆಫ್ ವಿಜಯ್ ಅವರೇ ಕೇಳಿಸ್ಕೊಳ್ಳಿ, ನೀವು ಯಾವುದೇ ಕಾರಣಕ್ಕೂ ಈ ನಮ್ಮ ಮೇಕೆದಾಟು ಯೋಜನೆಗೆ ಅಡ್ಡಿಪಡಿಸೋದು ಬೇಡ ಅಂತ ನಾವು ನ್ಯಾಯಯುತವಾಗಿ ನಾವು ಇಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ. ನೀವು ಇದಕ್ಕೆ ಒಪ್ಕೊಂಡಿಲ್ಲ ಅಂತಂದ್ರೆ ಮುಂದಿನ ದಿನದಲ್ಲಿ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ. ನೇರವಾಗಿ ನಿಮ್ಗೆ ಹೇಳ್ತಾ ಇದೀವಿ, ನೀವು ಇದೇ ಪರಿಸ್ಥಿತಿ ಇದ್ರೆ ನೀವು ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳಿಗೆ ಕುಡಿಯೋಕೆ ನೀರಿಲ್ಲ ಅಂದ್ರೆ ಪಕ್ಕದ ಮನೆಗೆ ಹೋಗಿ ಮಕ್ಳಿಗೆ ನೀರ್ ಕೊಡ್ತೀರಾ ನೀವು? ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳಿಗೆ ಕುಡಿಯೋಕೆ ನೀರಿಲ್ಲ. ನಾವು ಕೇಳ್ತಾ ಇರೋದು ವ್ಯವಸಾಯಕ್ಕಲ್ಲ, ಇಲ್ಲಿ ಕುಡಿಯೋಕ್ ನೀರಿಲ್ಲ ಅಂತ ಹೋರಾಟ ಮಾಡೋ ಪರಿಸ್ಥಿತಿ ನಾವು ತಂದಿದ್ದೇವೆ. ಇಲ್ಲಿ ಮಳೆ ಇಲ್ಲ, ಇಷ್ಟೇ ನಾವು ನ್ಯಾಯವಾಗಿ ಕೇಳ್ತಾ ಇದೀವಿ. ಮಳೆ ಇಲ್ಲ, ನೀರಿಲ್ಲ, ನಮಗೆ ನೀರಿಲ್ಲ, ನಮ್ಮ ಮಕ್ಕಳು ನೀರು ಕೊಡ್ದು ನಾವು ಸಂತೃಪ್ತಿ ಆಗಿದ್ರೆ ನಾವು ಆಮೇಲೆ ನಿಮಗ್ ನೋಡಕ್ಕಾಗುತ್ತೆ. ಇದೇ ಪರಿಸ್ಥಿತಿ ತಮಿಳುನಾಡು ಸರ್ಕಾರಕ್ಕೆ ಬಂದಿದ್ರು ಕೂಡ ಯಾರು ಬಿಡೋದಿಲ್ಲ. ನೀವು ಇದನ್ನ ನಮ್ಗೆ ಇಷ್ಟೇ ಟಿಎಂಸಿ ನೀರ್ ಬೇಕು ಅದು ಬೇಕು ಅಂತ ಹಠ ಕುತ್ಕೊಂಡು ನಮಗೆ ನೀವು ಮೇಕೆದಾಟು ಯೋಜನೆ ಮಾಡೋದಕ್ಕೆ ಅಡ್ಡಿಪಡಿಸಿದ್ರೆ ನಾವು ಮುಂದಿನ ದಿನದಲ್ಲಿ ಉಗ್ರವಾದ ಹೋರಾಟ ಮಾಡ್ತೀವಿ. ಖಂಡಿತವಾಗಿ ಇದನ್ನ ನಾವು ಖಂಡಿಸ್ತೀವಿ. ಇದನ್ನ ನಾವು ಕೇಳ್ತಾ ಇರೋದು ನ್ಯಾಯಯುತವಾಗಿ ಅಂತೇಳಿ ಅರ್ಥ ಮಾಡ್ಕೊಂಡು ಏನು ನೀವು ಬರ್ತಿದ್ದೀರಾ, ನಮ್ಮ ಕರ್ನಾಟಕ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೂ ಸಹ ಇದ್ರ ಮೂಲಕ ಹೇಳ್ತಾ ಇದ್ವಿ, ಆದಷ್ಟು ಬೇಗ ಮೇಕೆದಾಟು ಯೋಜನೆ ಆಗ್ಲೇಬೇಕು. ನಮ್ಮಲ್ಲಿ ಇವಾಗ ನಾವು ಹಾಹಾಕಾರ ಪಡ್ತಾ ಇದೀವಿ, ಈ ರೀತಿ ಕುಡಿಯೋ ನೀರಿಗೆ ಯಾವತ್ತೂ ನಾವು ಕಷ್ಟ ಪಡುವಂತ ಪರಿಸ್ಥಿತಿ ಮುಂದೆ ದಿನ ಬರಬಾರ್ದು ಅಂತಾದ್ರೆ ಮೇಕೆದಾಟು ಯೋಜನೆ ಆಗ್ಲೇಬೇಕು. ಡಿ ಕೆ ಶಿವಕುಮಾರ್ ಸಾಹೇಬ್ರೆ, ತಾವು ಕೂಡ ಇದಕ್ ಮುಂಚೆನೂ ಹೋರಾಟಕ್ಕೆ ಬಂದಿದ್ದೀರಾ, ಕಾಲ್ನಡಿಗೆಯಲ್ಲಿ ಬಂದಿದ್ದೀರಾ. ಬೇರೆ ಸರ್ಕಾರ ಇದ್ದಾಗ ಮೇಕೆದಾಟು ಬೇಕು ಅಂತ ಬಂದಿದ್ದ ಈಗ ನೀವು ಸಿಎಂ ಆಗಿದ್ದೀರಾ. ಆದಷ್ಟು ಬೇಗ ನಮ್ಗೆ ಮೇಕೆದಾಟು ಮಾಡಿ ಆ ಯೋಜನೆ ಆಗ್ಲೇಬೇಕು. ಕುಡಿಯೋ ನೀರು ನಮ್ಮ ಜನಗಳು ಯಾವುದೇ ರೀತಿ ಕುಡಿಯೋ ನೀರು ಕಷ್ಟ ಪಡಬಾರ್ದು. ಕುಡಿಯೋ ನೀರಿಗೂ ಕೂಡ ಹೋರಾಟ ಮಾಡುವಂತ ಪರಿಸ್ಥಿತಿ ತಂದಿಟ್ಟಿದ್ದೀರಾ. ದಯವಿಟ್ಟು ನೀವು ಯೋಚನೆ ಮಾಡಿ, ನಮ್ಮ ತಾಳ್ಮೆ ಪರೀಕ್ಷೆ ಮಾಡಬೇಡಿ. ನಾವು ಕನ್ನಡ ಜಾಗೃತಿ ವೇದಿಕೆಯಿಂದ ಇದಕ್ಕಿಂತ ಹೆಚ್ಚಿನದಾಗಿ ಉಗ್ರ ಹೋರಾಟ ಮಾಡ್ತೇವೆ. ಕುಡಿಯೋ ನೀರಿಗೆ ಅಡ್ಡಿಪಡಿಸಿದ್ರೆ ಇದೇ ಪರಿಸ್ಥಿತಿ ನೀವು ಬಂದ್ರೆ ಯೋಚನೆ ಮಾಡಿ ನಿರ್ಧಾರ ತೆಗೆದುಕೊಳ್ಳಿ. HR ಕನ್ನಡ ಜಾಗೃತಿ ವೇದಿಕೆ ಮಹಿಳಾ ರಾಜ್ಯಾಧ್ಯಕ್ಷರು. ಹೇಳಕ್ ಇಷ್ಟಪಡ್ತೀನಿ, ಇಷ್ಟು ಸರ್ಕಾರಗಳು ಬಂದು ಹೋಗಿದೆ. ಕರ್ನಾಟಕದಲ್ಲಿ ಸುಮಾರು ಸಮಸ್ಯೆಗಳು ನೆಲೆಗುದ್ಲಿ ಆಗಿದೆ. ಅದನ್ನ ನೀವು ಕೈಗೆತ್ಕೊಂಡು ತಿದ್ದುಪಡಿ ಮಾಡ್ಲಿಲ್ಲ ಅಂತ ಹೇಳಂದ್ರ ಖಂಡಿತ ನೀವು ಮಾಮೂಲಾಗಿ ಎಲ್ಲರೂ ಬಂದಂಗೆ ಮುಖ್ಯಮಂತ್ರಿಗಳಾಗಿ ಬಂದು ಹೋಗೋ ತರ ಆಗತ್ತೆ. ಹಾಗಾಗಿ ನೀವು ಈ ಮುಖಾಂತರ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನೀವು ಇದನ್ನ ಕೈಗೆತ್ಕೊಳ್ರಿ. ಇದು ಎಷ್ಟೋ ವರ್ಷಗಳಿಂದ ನಡೀತಾ ಇರೋದು ಕಾವೇರಿ ಹೋರಾಟ, ಎಷ್ಟೋ ವರ್ಷಗಳಿಂದ ನಡೀತಾ ಇರೋದು. ಇದಕ್ಕ ನೀವು ಇದನ್ನ ಇಡ್ಬೇಕು, ನೀವು ಏನೋ ಫುಲ್ ಪಾಯಿಂಟ್ ಇಡ್ಬೇಕು. ಕರ್ನಾಟಕದ ಕನ್ನಡಿಗರ ನೆಚ್ಚಿನ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಅನ್ಸ್ಕೋಬೇಕು ನೀವು ಅಂತ ಹೇಳಂದ್ರೆ ಖಂಡಿತ ಕನ್ನಡಿಗರನ್ನ ಕಡೆಗಣಿಸ್ಬೇಡ್ರಿ. ಎಲ್ಲಾ ಸರ್ಕಾರಗಳು ಕನ್ನಡಿಗರನ್ನ ಕಡೆಗಣಿಸೋ ಕೆಲಸನೇ ಮಾಡ್ತಾ ಇದೆ. ಇಷ್ಟು ದಿವಸ ಆದ್ರೂ ಅದನ್ನೇ ಮಾಡ್ತಾ ಇದ್ರಿ, ನೀವು ಕೂಡ ಅದನ್ನೇ ಮಾಡಿ ಹೋಗ್ಬೇಡ್ರಿ ದಯವಿಟ್ಟು. ಸುಮಾರಷ್ಟು ಸಮಸ್ಯೆಗಳು ಕರ್ನಾಟಕದಲ್ಲಿ ನೆಲೆಗುದ್ಲಿಗೆ ಬಿದ್ದಿರುವಂತ ನೀರಿಂದ ಸುಮಾರಷ್ಟು ಸಮಸ್ಯೆಗಳಿದೆ. ಉತ್ತರ ಕರ್ನಾಟಕದಲ್ಲೂ ನೀರಿನ ಸಮಸ್ಯೆ ಇದೆ, ಈ ಕಡೆನೂ ನೀರಿನ ಸಮಸ್ಯೆ ಇದೆ. ಇದನ್ನೆಲ್ಲ ಒಂದೊಂದೇ ಬಗೆಹರಿಸ್ತಾ ಬರ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್.